ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ತುಂಬಾನೇ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ನಮ್ಮ ಜೊತೆ ಇದೀಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದ ಸಾಧು ಕೋಕಿಲ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ತುಂಬಾನೇ ದೊಡ್ಡ ಸದ್ದು ಮಾಡ್ತಾ ಇದೆ. ಸೊ ಜೊತೆಗೆ ಒಂದಷ್ಟು ವಿವಾದವನ್ನ ಕೂಡ ಹುಟ್ಟಿ ಹಾಕಿರುವಂಥದ್ದು ಅದು DK ಶಿವಕುಮಾರ್ ಸರ್ ಒಂದಷ್ಟು ಸ್ಪೀಚ್ ಮಾಡಿರುವಂಥದ್ದು ಈಗ ಎಲ್ಲೆಡೆ ಅಂದರೆ ಸಿನಿಮಾ ಗಣ್ಯರಿಂದ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂದರೆ ಈ ಥರ ಮಾತಾಡಬಾರ್ದಾಗಿತ್ತು ಚಿತ್ರರಂಗದ ಬಗ್ಗೆ ಅಂತ. ಸೊ ಜೊತೆಗೆ ನಿಮ್ಮ ಬಗ್ಗೆ ಪ್ರೀತಿ ಕೂಡ ವ್ಯಕ್ತಪಡಿಸಿದ್ದಾರೆ ಆ ಸ್ಪೀಚಲ್ಲಿ. ಸೊ ಏನು ಹೇಳ್ತೀರಿ ಸರ್? ಅಂದರೆ ಒಂದಷ್ಟು ಇವತ್ತು ಈ ಥರ ಎಲ್ಲ ಆಗೋದಕ್ಕೆ ಕಾರಣ ಸಾಧು ಕೋಕಿಲ ಅವ್ರು ಮಾಡಿರುವಂಥ ಎಡವಟ್ಟುಗಳೇ ಕಾರಣ ಅನ್ನೋ ಕೂಡ ಕಾರಣಗಳು ಕೇಳಿ ಬರ್ತಿರೋವಂಥದ್ದು. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅವ್ರು ಯಾರು ಮಾತಾಡ್ತಾರೋ ಆ ಎಡವಟ್ಟು ಏನು ಅಂತ ನನಗೆ ಹೇಳ್ಬಿಟ್ರೆ ಅವ್ರಿಗೆ ನಾನು ಸಮರ್ಥನೆ ಕರೆಕ್ಟಾಗಿ ಕೊಡ್ತೀನಿ. ಏನಂದರೆ ಫಸ್ಟು ನೀವು ಹೇಳಿದ್ದಕ್ಕೆ ಬರ್ತೀನಿ. ನಮ್ಮ ಶೀರ್ಷಿಕೆ, ನಮ್ಮ ಫೆಸ್ಟಿವಲ್ಲಿನ ಟ್ಯಾಗ್ಲೈನ್ ಬಂದು ಸರ್ವ ಜನಾಂಗದ ಶಾಂತಿಯ ತೋಟ. ಇದು ನಮ್ಮ ಟ್ಯಾಗ್ಲೈನ್. ಇದಕ್ಕೆ ಇನ್ನೊಂದು ಟ್ಯಾಗ್ಲೈನ್ ಇವಾಗೆಲ್ಲ 2 ದಿವಸದಿಂದ ಓಡ್ತಾ ಇರೋದು, ಅದೇನು ಲೆಟ್ಟು ಬೋಲ್ಟು ಅನ್ನೋದು. ಅದರಿಂದ ಏನು ಪ್ರಯೋಜನವೂ ಇಲ್ಲ. ಅದನ್ನು ಕಾಂಟ್ರವರ್ಸಿ ಮಾಡೋದ್ರಿಂದ ಸಮಯ ವ್ಯರ್ಥ ಹೊರ್ತು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. ಇನ್ಯಾವ ಪ್ರಯೋಜನವೂ ಆಗೋದಿಲ್ಲ. ಯಾಕೆಂದರೆ DK ಶಿವಕುಮಾರ್ ಸಾಹೇಬರು ಮಾತಾಡಿದಲ್ಲಿ ಏನು ತಪ್ಪಿದೆ ಅಂತ ನಾನು ಕೇಳ್ತೀನಿ. ತಪ್ಪು ಹೇಳಿ, ನೆಟ್ಟು ಬಲ್ಟು ಬಿಟ್ಬಿಡಿ. ಅದು ಜನರಲ್ಲಾಗಿ ನಾವು ಸಿನಿಮಾದವ್ರು ಸೇರಿದಾಗ ಅವರೊಬ್ಬ ಡಿಸ್ಟ್ರಿಬ್ಯೂಟ್ರ್ ಆಗಿ ಎಕ್ಸಿಬ್ಯೂಟ್ರ್ ಆಗಿ ಅವರು ಸಿನಿಮಾದವ್ರಿಗೆ ಟೆಂಟ್ಗೆ ಸಿನಿಮಾಗಳಿಗೆ ರೀಲುಗಳನ್ನ ಇದರಲ್ಲಿ ಟಿನ್ನಲ್ಲಿ ಹೊತ್ಕೊಂಡು ಹೋಗಿ ಹಾಕಿರೋರು ಅವರು ಸೈಕಲ್ ಇದರಲ್ಲಿ. ಆ ಲೀನಿಯನ್ಸು ಒಂದು ಪ್ರೀತಿಯಿಂದ ಮಾತಾಡಿದಾಗ ಅದನ್ನೇ ಒಂದು ಟ್ಯಾಗ್ಲೈನ್ ಮಾಡೋದಿದೆಯಲ್ಲ, ಪ್ರೀತಿಯಿಂದ ನಾವೆಲ್ಲ ಒಂದೇ ಕುಟುಂಬ ಅಂತ ಅವ್ರಿಗೆ ಗೊತ್ತು. ಯಾಕೆ ಎಲ್ಲರೂ ಬಂದಾಗ DK ಶಿವಕುಮಾರ್ ಸರ್ ಮನೆಗೆ ಎಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ, ಜಾಲಿಯಾಗಿ ಮಾತಾಡ್ತೀವಿ. ಆವಾಗ ಅಕ್ಸೆಪ್ಟ್ ಆಗುತ್ತೆ. ವೇದಿಕೆ ಮೇಲೆ ಅಕ್ಸೆಪ್ಟ್ ಅಂದರೆ ಏನು ತಪ್ಪೇ ಇರಲಿಲ್ಲ. ಈ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ಭೂಮಿ ಅಂದಾಗ ಎಲ್ಲರೂ ಸೇರಬೇಕು ಅನ್ನೋ ಉದ್ದೇಶ ಅವ್ರದ್ದು.